ನಮಸ್ತೆ ಸ್ನೇಹಿತರೆ. ಇವತ್ತು ಬಹಳ ಪ್ರಮುಖವಾದ ಒಂದು ವಿಷಯವನ್ನು ಮಾತಾಡೋಣ. ಗುರು ಪೂರ್ಣಿಮೆಯ ದಿವಸ ಗುರುಗಳನ್ನು ಗೌರವಿಸುವ ಕೆಲಸ ನಡೆಯುತ್ತಲ್ಲ. ನಾವು ಶಿಕ್ಷಕರಾಗಿ ವಿದ್ಯಾರ್ಥಿಗಳಿಂದ ಮೆಚ್ಚುಗೆಯನ್ನು ಪಡಿಬೇಕಾದ್ರೆ ಮತ್ತು ಗುರುಸ್ಥಾನಕ್ಕೆ ಬೆಳಿಬೇಕಾದ್ರೆ ಏನು ಮುಖ್ಯವಾದ ಅಂಶಗಳು? ಮಕ್ಕಳು ನಮ್ಮಲ್ಲಿ ಶಿಕ್ಷಕರಲ್ಲಿ ಯಾವ ಲಕ್ಷಣಗಳನ್ನು ಇಷ್ಟಪಡ್ತಾರೆ? ಮೆಚ್ಚಿನ ಶಿಕ್ಷಕರಾಗಬೇಕಾದ್ರೆ ನಾವು ಏನನ್ನು ಮೈಗೂಡಿಸ್ಕೋಬೇಕು ಅನ್ನೋದು ಇವತ್ತಿನ ವಿಷಯ. ನನಗೆ ನೆನಪಿದೆ, ನಾನು BSc ಓದ್ತಾ ಇದ್ದಂಥ ಸಂದರ್ಭದಲ್ಲಿ ನಮಗೆ ಶ್ರೀ ಮಹಾದೇವ ಶಂಕರಪ್ಪ ಅಂತ ಸರ್ ಇದ್ದರು. ಅವರು ಅತ್ಯುತ್ತಮವಾದ ಪೋಷಾಕನ್ನು ಹಾಕ್ಕೊಂಡು ನಮ್ಮ ತರಗತಿಯ ಬಾಗಿಲಿನ ಹತ್ರ ಸಮಯಕ್ಕೆ ಸರಿಯಾಗಿ ಕಾಯ್ತಾ ಇರೋರು. ಮತ್ತು ಒಳಗಡೆ ಬಂದು ಆವತ್ತಿನ ಕಾಲಕ್ಕೆ ಯಾವ ಡಿಜಿಟಲ್ ಮೀಡಿಯಾ, CCTV, ಪ್ರೊಜೆಕ್ಟರ್ಗಳು ಏನೂ ಇರಲಿಲ್ಲ. ಆದರೆ ಕಲರ್ಫುಲ್ ಚಾಪೀಸ್ ಡಬ್ಬನ ಇಟ್ಕೊಂಡು ಬೋರ್ಡ್ ಅಳಿಸಿ ಮಧ್ಯದಲ್ಲಿ ಸುಂದರವಾದ ಬಣ್ಣದ ಅಕ್ಷರಗಳಲ್ಲಿ ಶೀರ್ಷಿಕೆ ಬರೆಯೋರು. ಮತ್ತು ನಿಧಾನವಾಗಿ ಪ್ರತಿಯೊಂದು ಅಂಶವನ್ನು 1, 2, 3 ಅಂತ ಒಂದೊಂದಕ್ಕೂ ಬೇರೆ ಬೇರೆ ಕಲರ್ ಚಾಪೀಸಲ್ಲಿ ಬರೆದು ಇಂಪಾರ್ಟೆಂಟನ್ನು ಅಂಡರ್ಲೈನ್ ಮಾಡೋರು. ಹಾಗೆಯೇ ಮಧ್ಯ ಆ ಟೆಕ್ನಿಕಲ್ ಪದಗಳನ್ನು ವಿವರಣೆ ಕೊಡ್ತಾ ಸರಳವಾಗಿ ವಿವರಿಸಿ ಮಧ್ಯದಲ್ಲಿ ಓಡಾಡೋರು, ರೋಸ್ ಮಧ್ಯೆ ಓಡಾಡೋರು. ನಾವು ಬರೆದಿರ್ತಕ್ಕಂಥ ಅಂಶವನ್ನು ನೋಡಿ ನಾವೇನಾದರೂ ಸ್ಪೆಲ್ಲಿಂಗ್ ತಪ್ಪು ಬರೆದಿದ್ರೆ ಸ್ವಲ್ಪ ಹಿಂಗೆ ಬಾಗ್ಬಿಟ್ಟು ಕಿವಿ ಹತ್ರ ಇಂಥ ಸ್ಪೆಲ್ಲಿಂಗ್ ತಪ್ಪಿದೆ ತಿದ್ಕೋ ಅಂತ ಹೇಳೋರು. ಒಂದೊಳ್ಳೆ ಚೆನ್ನಾಗಿದ್ದರೆ ಬೆನ್ನು ತಟ್ಟೋರು. ಅವರು ಬಗ್ಗೆ ನಮಗೆ ಎಷ್ಟು ಪ್ರೀತಿ ವಿಶ್ವಾಸ ಬೆಳೆಸ್ತು ಅಂದರೆ, ನಮ್ಮ ತರಗತಿಯಲ್ಲಿ ಅನೇಕರು BSc B.Ed ಟೀಚಿಂಗ್ ಹೈಸ್ಕೂಲ್ ಟೀಚರ್ಸ್ ಆದರು, ಪೋಸ್ಟ್ ಗ್ರಾಜ್ಯುಯೇಟ್ ಮಾಡ್ಕೊಂಡ್ರು, ಸೈಂಟಿಸ್ಟ್ ಆದರು. ಅಂತಹ ಶಿಕ್ಷಕರು ತಾವಾಗಿದ್ದೀರ ಅಂತ ಭಾವಿಸಿದ್ದೇನೆ. ಇವತ್ತಿನ ಆಧುನಿಕ ಯುಗದಲ್ಲಿ ಡಿಜಿಟಲ್ ಮೀಡಿಯಾದಲ್ಲಿ ಮಕ್ಕಳ ಪ್ರೀತಿ ವಿಶ್ವಾಸವನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತಿನ Gen Z ಜನ್ರೇಷನ್ಗೆ ನಾವು ಮೆಚ್ಚಿನ ಶಿಕ್ಷಕರಾಗಬೇಕಾದ್ರೆ ಏನು ಮೌಲ್ಯಗಳನ್ನು, ಲಕ್ಷಣಗಳನ್ನು ಮೈಗೂಡಿಸ್ಕೋಬೇಕು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ, ವಿ ಶುಡ್ ಲವ್ ಅವರ್ ಪ್ರೊಫೆಷನ್. ನಾವು ಶಿಕ್ಷಕರಾಗಿದ್ದೇವೆ, ಲೆಕ್ಚರರ್ಸ್ ಆಗಿದ್ದೇವೆ, ರೀಡರ್ಸ್ ಆಗಿದ್ದೇವೆ, ಪ್ರೊಫೆಸರ್ಸ್ ಆಗಿದ್ದೇವೆ. ಮೂಲಭೂತವಾಗಿ ವಿ ಆರ್ ದ ಟೀಚರ್ಸ್ ಆಫ್ ಅವರ್ ಸಬ್ಜೆಕ್ಟ್. ಆ್ಯಂಡ್ ವೆದರ್ ವಿ ಹ್ಯಾವ್ ಎಂಟರ್ಡ್ ಇನ್ ಟು ದಿ ಪ್ರೊಫೆಷನ್ ಐದರ್ ಬೈ ಚಾಯ್ಸ್ ಆರ್ ಬೈ ಚಾನ್ಸ್. ನಾನು ಬೇಕು ಅಂತ ಮೇಷ್ಟ್ರಾದ್ನ ಅಥವಾ ಬೇರೆದು ಇಲ್ಲದೇ ನಾನು ಮೇಷ್ಟ್ರಾದ್ನ, ಶಿಕ್ಷಕ ಆದ್ನ, ಒಂದು ಸಾರಿ ಈ ವೃತ್ತಿಗೆ ಬಂದ ಮೇಲೆ ನಾವು ಆ ವೃತ್ತಿಯನ್ನು ಪ್ರೀತಿಸಬೇಕು, ಮೈಗೂಡಿಸ್ಕೋಬೇಕು, ಅದರ ಪ್ರತಿನಿಧಿ ಆಗಬೇಕು. ಆ ಶಿಕ್ಷಕನ ಮೌಲ್ಯಗಳೇನು, ಆತನ ಪೋಷಾಕ ಹೇಗಿರಬೇಕು, ಅವನ ವರ್ತನೆ ಹೇಗಿರಬೇಕು, ಭಾಷೆ ಹೇಗಿರಬೇಕು, ಮತ್ತು ವಿವರಣೆ ಕೊಡ್ತಕ್ಕಂಥ ನೀತಿಗಳು ಹೇಗಿರಬೇಕು, ಇವೆಲ್ಲವನ್ನು ಮೈಗೂಡಿಸ್ಕೋಬೇಕು, ಇಷ್ಟಪಡಬೇಕು ವೃತ್ತಿನ. ಎರಡನೇದು, ವಿ ಶುಡ್ ಲವ್ ದ ಸಬ್ಜೆಕ್ಟ್. ಯಾವ ವಿಷಯವನ್ನು ನಾವು ಬೋಧನೆ ಮಾಡ್ತೇವೆ ಆ ವಿಷಯವನ್ನು ಬಹಳ ಇಷ್ಟಪಟ್ಟು ಕಲಿಬೇಕು. ಮತ್ತು ಮಕ್ಕಳಿಗೆ ಒಂದು ಸ್ವೀಟ್ ಕೊಡೋ ರೀತಿ, ಸಿಹಿಯನ್ನು ಕೊಡೋ ರೀತಿ ಸರಳವಾಗಿ ಸುಂದರವಾದ ಭಾಷೆಯಲ್ಲಿ ಉಪಮೆಗಳನ್ನು ಸೇರಿಸಿ ಅದನ್ನು ಕೊಡಬೇಕು. ಸ್ವಲ್ಪ ನಾಟಕನೂ ಆಡಬೇಕು, ಕಲಾವಿದ ಆಗಿರಬೇಕು ಒಬ್ಬ ಶಿಕ್ಷಕ. ನನಗೀಗಲೂ ನೆನಪಿದೆ, ಪ್ರೊಫೆಸರ್ ಸುಂದರ ರಾಜ ಅಯ್ಯಂಗಾರ್ ಅಂತ ಇಂಗ್ಲೀಷ್ ಪ್ರೊಫೆಸರ್ ಇದ್ದರು. ಅವರು ನಮಗೆ ಒಥೆಲೋ ನಾಟಕ, ಶೇಕ್ಸ್ಪಿಯರ್ನ ಒಂದು ಡ್ರಾಮಾ, ಅದರಲ್ಲಿ ಡೆಸ್ಟಮನ ಅಂತ ಅತ್ಯಂತ ಸುಂದರಿ, ಜಗತ್ತಿನ ಸುಂದರಿ, ಆಕೆ ಅತ್ಯಂತ ಕುರೂಪಿಯಾದ ಒಬ್ಬ ಸೈನಿಕನ ಮದುವೆ ಆಗಬೇಕು, ಒಥೆಲೋ ಅಂತ. ಅವರಿಬ್ಬರ ಸಂವಾದವನ್ನು ಅವರು ವೇದಿಕೆ ಮೇಲೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಒಥೆಲೋ, ಒಂದು ಕಡೆ ಡೆಸ್ಟಮನ. ನಿಜವಾಗಲೂ ನಮ್ಮ ಕಣ್ಮುಂದೆ ಜಗತ್ತಿನ ಸುಂದರಿ ಮತ್ತು ಅಷ್ಟೇ ದಷ್ಟಪುಷ್ಟವಾದ ಸೈನಿಕ, ಹೀರೋ ಬಂದಿರೋ ರೀತಿಯೇ ಆಗೋದು ಅಂತ. ಆದರೆ ಸುಂದರರಾಜ ಅಯ್ಯಂಗಾರೇನು ಸುಂದರವಾಗಿರಲಿಲ್ಲ, ಅವರ ಪಾಠ ಅತಿ ಸುಂದರವಾಗಿತ್ತು. ಹಾಗೆ ನಮ್ಮ ಬೋಧನೆಯಲ್ಲಿ ಬಹಳ ಸರಳವಾಗಿ, ಸುಂದರವಾಗಿ, ಸ್ವಲ್ಪ ಉಪಮೆಗಳನ್ನು ಜೋಡಿಸಿ, ಹಾಸ್ಯವನ್ನು ಜೋಡಿಸಿ, ವಿಜ್ಞಾನಿ ಇತಿಹಾಸವನ್ನು ನೆನಪು ಮಾಡಿಕೊಂಡು ಅವರ ರಸಗಳಿಗೆಗಳನ್ನು ಹೇಳ್ತಾ ನಾವು ಬೋಧನೆಯನ್ನು ಮಾಡಬೇಕು. ಅವರ ಮನಸ್ಸಲ್ಲಿ ಉಳಿಯೋ ರೀತಿ ಮಾಡಬೇಕು, ಭಾಳ ಮುಖ್ಯವಾಗಿ. ಇನ್ನೊಂದು ಭಾಳ ಮುಖ್ಯವಾಗಿ, ವಿ ಶುಡ್ ಲವ್ ದ ಸ್ಟೂಡೆಂಟ್ಸ್ನ ಲವ್ ಮಾಡೋದು ಅಂತ ಅಂದರೆ, ಒಂದು ಸ್ಪಷ್ಟವಾಗಿ ತಿಳ್ಕೊಂಡಿರಬೇಕು, ನೀವು ಯಾವ ವಯಸ್ಸಿನಲ್ಲಿ ಸೇರೋದು ಇಲ್ವೋ, ಕನಿಷ್ಠ 45 ವರ್ಷ ಆಗಿದೆ ಅಂತಕ್ಕಂಥ ಮನೋಭಾವ ಬರಬೇಕು. ಆವಾಗ ನಮ್ಮ ಮಕ್ಕಳು, ನನ್ನ ವಯಸ್ಸಿನವ್ರು, ನಾನು 45, ಮಗು 18 ವರ್ಷದ್ದು, 14 ವರ್ಷದ್ದು ಅನ್ನೋ ಒಂದು ಭಾವನೆ ಬರುತ್ತೆ. ಮತ್ತು ಪ್ರೀತಿಯಿಂದ, ಮಮತೆಯಿಂದ ಅವರನ್ನ ಸಂಬೋಧಿಸುವ, ಹೆಸರಿಡಿದು ಕರೀತಕ್ಕಂಥ, ಅವರ ಆಸಕ್ತಿಗಳನ್ನು ತಿಳಿತಕ್ಕಂಥ, ಅವರ ಆಸಕ್ತಿಯನ್ನು, ಒಳ್ಳೆಯ ಅಭ್ಯಾಸಗಳನ್ನು ಮೆಚ್ಚುವ ಶಿಕ್ಷಕರಾದರೆ
ಅವರ ಹೆಸರನ್ನು ಹಿಡಿದು ಕೇಳ್ತಾ ಹೋದರೆ ಆವಾಗ ವಿದ್ಯಾರ್ಥಿಗಳ ಬಗ್ಗೆ ನಮಗೆ ಪ್ರೀತಿ ಆಗುತ್ತೆ, ಅವರು ನಮ್ಮನ್ನು ಇಷ್ಟಪಡ್ತಾರೆ, ನಮ್ಮ ಹೃದಯವನ್ನು ಮುಟ್ತಾರೆ, ನಾವು ಹೃದಯವನ್ನು ಮುಟ್ತೇವೆ. ಮತ್ತು ವಿದ್ಯಾರ್ಥಿಗಳಲ್ಲಿ ಭಾಳ ಮುಖ್ಯವಾಗಿ ಈ ರೀತಿ ನಾವೇನಾದರೂ ಮಕ್ಕಳನ್ನು ಇಷ್ಟಪಟ್ಟರೆ ಅವರು ಶಿಕ್ಷಕರನ್ನು ಅಷ್ಟೇ ಇಷ್ಟಪಡ್ತಾರೆ. ಮತ್ತು ಬಹಳ ಮುಖ್ಯವಾಗಿ ನಾವು ಇವತ್ತು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವಾಗ ಇವತ್ತಿನ ಅರ್ಥ ಮಾಡ್ಕೋಬೇಕು, ಡಿಜಿಟಲ್ ಮೀಡಿಯಾದಲ್ಲಿ ನಾವೇನು ಮಾಹಿತಿ ಕೊಡ್ತೀವಿ ಅದರ 100 ಪಟ್ಟು 200 ಪಟ್ಟು ಮಾಹಿತಿ ನಮಗೆ ಡಿಜಿಟಲ್ ಮುಖಾಂತರ ಸಿಗುತ್ತೆ. ನಾವು ಎಷ್ಟೇ ಚೆನ್ನಾಗಿ ಪಾಠ ಮಾಡಿದ್ರು ಅದಕ್ಕಿಂತ ಉತ್ತಮವಾಗಿ ಪಾಠ ಮಾಡ್ತಕ್ಕಂಥ ಯೂಟ್ಯೂಬ್ ಚಾನಲ್ಗಳಿದೆ ಮತ್ತು ಖಾಸಗಿ ಮಾಧ್ಯಮಗಳಿದೆ, ಅದರಿಂದ ಸಿಗುತ್ತೆ. ಆದರೆ ಕಣ್ಣಿಗೆ ಕಣ್ಣಿಟ್ಟು ಒಬ್ಬ ವ್ಯಕ್ತಿಯ ವಿದ್ಯಾರ್ಥಿಯ ಕೊರತೆಗಳನ್ನು ಗುರುತಿಸಿ ಅಥವಾ ಆತನ ವಿಶೇಷವಾದ ಗುಣಗಳನ್ನು ಅರ್ಥ ಮಾಡಿಕೊಂಡು ಬೋಧಿಸ್ತಕ್ಕಂಥದ್ದು, ಮೆಚ್ಚತಕ್ಕಂಥದ್ದು ಇದೆಯಲ್ಲ, ಅದು ಆ ಶಿಕ್ಷಕನಿಗೆ ಮಾತ್ರ. ಮತ್ತು ಇವತ್ತಿನ ವಿದ್ಯಾರ್ಥಿಗಳಲ್ಲಿ 4 ರೀತಿಯ ವಿದ್ಯಾರ್ಥಿಗಳಿರ್ತಾರೆ. ತುಂಬ ತಿಳ್ಕೊಂಡಿರ್ತಕ್ಕಂಥ ಮತ್ತು ಕಲಿಬೇಕು ಅಂತ ಅಧಿಕ ಉತ್ಸಾಹ ಇರ್ತಕ್ಕಂಥ ಅಡ್ವಾನ್ಸ್ಡ್ ಲರ್ನರ್ಸ್ ಇರ್ತಾರೆ. ಹಾಗೆ ಪರವಾಗಿಲ್ಲ ಓದ್ತೀನಿ ಟ್ರೈ ಮಾಡ್ತೀನಿ ಅಂತಕ್ಕಂಥ ಆ್ಯಾವ್ರೇಜ್ ಲರ್ನರ್ಸ್ ಇರ್ತಾರೆ. ಇನ್ನು ಕೆಲವರು ಆಸಕ್ತಿ ಇರಲ್ಲ, ವಿಷಯದ ಬಗ್ಗೆ ಆಸಕ್ತಿ ಇರಲ್ಲ, ನಡೆಯುತ್ತೆ ಹಾಯ್ ಅನ್ನೋ ಒಂದು ಆವ್ರೇಜ್ ಸ್ಟೂಡೆಂಟ್ಸ್ ಇರ್ತಾರೆ. ಇನ್ನು ಕೆಲವರು ಸ್ಲೋ ಲರ್ನರ್ಸ್ ಇರ್ತಾರೆ. ಅವರ ಈ ಹಿನ್ನೆಲೆ ಏನಿರುತ್ತೆ, ಆರ್ಥಿಕವಾದ ಸ್ಥಿತಿಗತಿ ಏನಿರುತ್ತೆ, ಮನೆಯ ಸ್ಥಿತಿಗತಿ ಏನಿರುತ್ತೆ, ಮತ್ತು ಅವರು ಓದಂಥ ಶಾಲೆಗಳ ಹಿನ್ನೆಲೆ, ಅವರ ಬೋಧಕರ ಸ್ವಭಾವ, ಅವೆಲ್ಲವೂ ಸೇರಿ ಅಲ್ಲಿಗೆ ತಮ್ಮ ಹತ್ರ ಬಂದಿರ್ತಾರೆ. ಹಾಗಾಗಿ ಆ ವಿದ್ಯಾರ್ಥಿಗಳಿಗೆ 4 ರೀತಿಯ ವಿದ್ಯಾರ್ಥಿಗಳಿಗೆ ಅವರ ಮಟ್ಟಕ್ಕೆ ಇಳಿದು, ಅದಕ್ಕೆ ಒಂದು ಮಾತಿದೆ, ಒಂದು ಮಗುವಿಗೆ ನಾವೇನಾದರೂ ನಮ್ಮ ಮಗುಗೆ ನಡೆಸಬೇಕಾದ್ರೆ ನಾವು ಬಗ್ಗು ಬಿಟ್ಟು ನಮ್ಮ ತೋರು ಬೆರಳನ್ನು ಕಿರು ಬೆರಳನ್ನು ಕೊಟ್ಟು ಆ ಕೈಯನ್ನು ಹಿಡ್ಕೊಂಡು ಹೇಗೆ ನಡೆಸ್ಕೊಂಡು ಹೋಗ್ತೀವಿ, ಅದೇ ರೀತಿ ಇವತ್ತಿನ ಮಕ್ಕಳ ಹಂತಗಳನ್ನು ಗುರುತಿಸಿ ಅವರ ಹಂತಕ್ಕೆ ತಕ್ಕನಾಗಿ ಪ್ರೀತಿಯಿಂದ, ಮಮತೆಯಿಂದ, ವಿಶ್ವಾಸದಿಂದ ಪಾಠ ಮಾಡಿದ್ದೆ ಆದರೆ ಅವರಿಗೆ ತುಂಬ ಮನಸ್ಸಿರುತ್ತೆ, ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ. ಇದು ಬಹಳ ಮುಖ್ಯ. ಮತ್ತೊಂದು, ನಾವು ಶಿಕ್ಷಕರಾದ ಮೇಲೆ ಗುರುಗಳಾಗಬೇಕು ಅಂದರೆ ಬಹಳ ಆಲಿಸುವ ಗುಣ ಇರಬೇಕು, ಲಿಸ್ನಿಂಗ್ ಎಬಿಲಿಟಿ ಇರಬೇಕು. ಟೀಚಿಂಗ್ ಹ್ಯಾಸ್ ಟು ಬಿ 2-ವೇ ಕಮ್ಯುನಿಕೇಷನ್ ಆ್ಯಂಡ್ ಇಟ್ ಶುಡ್ ಕಮ್ ಫ್ರಮ್ ದ್ಯಾಮ್. ಸೊ ಹಾಗಾಗಿ ಅವರನ್ನು ಮಾತುಗಳ ಅಭಿಪ್ರಾಯಗಳನ್ನು ಅಥವಾ ಸ್ವಲ್ಪ ತಪ್ಪು ಹೇಳಿದ್ರೂ ಪರವಾಗಿಲ್ಲ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಕೊಡ್ತಕ್ಕಂಥದ್ದನ್ನು ನಾವು ಮಾಡಬೇಕು. ಅವರ ಕಷ್ಟ ಸುಖಗಳನ್ನು ಕೇಳಬೇಕು. ಖಾಸಗಿಯ ಲಕ್ಷಣಗಳನ್ನು ಸಹ, ವಿಷಯಗಳನ್ನು ಸಹ 1-to-1 ಮೆಂಟರ್ ಅಂತೀವಲ್ಲ, ಆ ರೀತಿ ಕೇಳ್ತಾ ಹೋದರೆ ನಿಜವಾಗಲೂ ಮಕ್ಕಳ ಹೃದಯವನ್ನು ತರ್ತೇವೆ, ಒಂದು ಆತ್ಮೀಯವಾದ ಸಂಬಂಧ ಬೆಳೆಯುತ್ತೆ. ನಾವು ಅತ್ಯುತ್ತಮವಾದ ಶಿಕ್ಷಕರಾದ ಸ್ಥಳದಿಂದ ಗುರುಗಳಾಗಲಿಕ್ಕೆ ಸಾಧ್ಯ ಇದೆ. ಇದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ಮಟ್ಟಕ್ಕೆ 3 ಅಂಶಗಳನ್ನು ನೆನಪಲ್ಲೇ ಇಟ್ಕೋಬೇಕು ಡಿಜಿಟಲ್ ಜನ್ರೇಷನ್. ಒಂದು, ಮನೋರಂಜನೆ ಇರಲೇಬೇಕು, ಎಂಟರ್ಟೈನ್, ಯಾಕೆಂದರೆ ಅಟೆನ್ಷನ್ ಟೈಮ್ ಇಸ್ ಕಮ್ ಡೌನ್. 2ನೇದು, ಪ್ಲೀಸ್ ಎಜುಕೇಟ್. ನಂಬರ್ 3, ಇನ್ಸ್ಪೈರ್ ದೆಮ್. ಎಂಟರ್ಟೈನ್, ಎಜುಕೇಟ್ ಆ್ಯಂಡ್ ಇನ್ಸ್ಪೈರ್, ಇದು ಭಾಳ ಮುಖ್ಯವಾದ ಅಂಶ ಆಗುತ್ತೆ. ಹಾಗೆ ಪ್ರೀತಿ ವಿಶ್ವಾಸದಿಂದ ನಮ್ಮ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು ನಾವು ಬೋಧನೆ ಮಾಡಿ ನಮ್ಮ ಆತ್ಮವಿಶ್ವಾಸಕ್ಕೆ ಅವನ್ನು ಒಳಗೆ ಮಾಡಿಕೊಂಡು ನಮ್ಮ ಇವತ್ತಿನ ಸಾಮಾಜಿಕ ಮೌಲ್ಯಗಳೇನಿದೆ, ನೈತಿಕ ಮೌಲ್ಯಗಳಿದೆ, ಅದರ ಪ್ರತಿನಿಧಿ ಆಗೋದು ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂತಂದರೆ ಇವತ್ತು ಯಾರಾದರೂ ಕೆಟ್ಟದ್ದನ್ನು ಮಾಡಿದ್ರೆ, ಕೊಲೆ ಮಾಡಿದ್ರೆ ಅಥವಾ ಕ್ರೈಮ್ ಮಾಡಿದ್ರೆ ಯಾರು ಏನು ಹೇಳ್ತಾರೆ ಅಂದರೆ ಅವ್ರಿಗೆ ಯಾರೋ ಮೆಸ್ಟ್ರಾಗಿದ್ದಿದ್ದು ಅಂತ ಹೇಳ್ತಾರೆ, ಕೆಟ್ಟ ಏಕವಚನದಲ್ಲೇ ಬಳಸ್ತಾರೆ. ಹಾಗೆ ಅದ್ಭುತವಾದ ವ್ಯಕ್ತಿ ಆದರೆ, ಸಾಧನೆ ಮಾಡಿದ್ರೆ ಕೆಲವೊಮ್ಮೆ ಅವರ ಶಿಕ್ಷಕರು ಯಾರು ಬಹಳ ಒಳ್ಳೆಯವರು ಇರಬೇಕಪ್ಪ ಅಂತ ಕೇಳಿ ತಿಳ್ಕೊಳ್ತಾರೆ. ಅಂತಹ ಶಿಕ್ಷಕರು ತಾವಾಗಬೇಕು. ಅದಕ್ಕೆ ಪೂರಕವಾದ ಎಲ್ಲ ರೀತಿಯ ಲಕ್ಷಣಗಳನ್ನು ಮತ್ತು ಮೌಲ್ಯಗಳ ಪ್ರತಿನಿಧಿ ತಾವು ಆಗ್ತೀರಾ ಅಂತ ಸಂಪೂರ್ಣವಾದ ನಂಬಿಕೆ ನನಗಿದೆ. ಈ ರೀತಿಯ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಾವು ಇದಕ್ಕಿಂತ ಹೆಚ್ಚಿನ ಏನಾದರೂ ಮೌಲ್ಯಗಳನ್ನು, ಅಂಶಗಳನ್ನು ಗುರುತಿಸಿದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ವಿದ್ಯಾರ್ಥಿಗಳು ಅಷ್ಟೇ, ನಿಮ್ಮ ಗುರುಗಳಿಗೆ ಇದನ್ನು ಕಳಿಸಿ ಮೆಚ್ಚುಗೆಯ ಮಾತನ್ನು ಆಡಿ ಅವ್ರ ಜೊತೆ ಒಡನಾಟನ ಇಟ್ಕೊಳ್ಳಿ. ನಮಸ್ತೆ.